say, as we know, this is mainly due to the non-linearity stuff. ಯಾಕೆ ಬರ್ತದಪ್ಪ ಅಂತಂದ್ರೆ this one, right, if I increase v in linearly, this one current increment is with respect to parabolic in nature, correct ಅಲ್ಲ? It's a square of input voltage. ಅದ್ರ ಪ್ರಕಾರ ಹೆಚ್ಚಿಗೆ ಆಗ್ತಾ ಹೋಗ್ತೈತೆ. ದಟ್ ಈಸ್ ಇನ್ ಸ್ಯಾಚುರೇಷನ್. ಲೀನಿಯರ್ ಒಳಗೆ ಪಕ್ಕಾ ನಾನ್ ಲೀನಿಯರ್ ಕಾಣುತ್ತೆ. ಯಾಕಪ್ಪ ಅಂದ್ರೆ ಕರೆಂಟ್ ಡಿಪೆಂಡ್ಸ್ ಅಪಾನ್ ಬೋತ್ ವಿ ಔಟ್ ಆಸ್ ವೆಲ್ ಆಸ್ ವಿ ಇನ್, ಆಸ್ ವಿ ಸಾ ಇನ್ ದಿಸ್ ಕೇಸ್. ಇಲ್ಲಿ ನೋಡಿದ್ವಲ್ಲಿಗಿದೆ, ಇಲ್ಲೇ ವಿ ಔಟ್ ಮೇಲೆ ಡಿಪೆಂಡ್ ಆಯ್ತಿದ್ದು ಐ ಡಿ. ಈ ಕರೆಂಟ್ ಮೇಲೆ ನಿಮ್ಗೆ ವಿ ಔಟ್ ಹೇಳಕ್ ಬರ್ತೈತಿ. ಓಕೆ, ಇಲ್ಲಿ ಕರೆಂಟ್ ಮೇಲೆ ಕರೆಕ್ಟ್ ಅಲ್ಲ. ಸೊ ಅಲ್ಲಿ ನಾನ್ ಲೀನಿಯರ್ನೊಳಗೆ ಲೀನಿಯರ್ ರೀಸನ್ ಒಳಗೆ ಇಂಟರ್ಸೆಕ್ಟ್ ಆಯ್ತಪ್ಪ ಅಂತಂದ್ರೆ ಐ ಕಾಂಟ್ ಫಿಗರ್ ಔಟ್ ದ ಎಕ್ಸಾಕ್ಟ್ ಡೆಲ್ಟಾ ವಿ ಔಟ್ ಬೈ ಡೆಲ್ಟಾ ವಿ ಇನ್. ಓಕೆ, ದಟ್ ಇಸ್ ಗೇನ್ ಓವಾ. ಏನು ಕನೆಕ್ಟ್ ಆಗಲಿಲ್ಲಪ್ಪ? ಹಲೋ ಕಿಶೋರ್, ಹಾಂ ಕೇಳ್ತಾಯಿದ್ರು. ಓಕೆ ಓಕೆ, ಇಲ್ಲಿ ನೋಡು, ಆ್ಯಕ್ಚುಲಿ ದಿಸ್ ಗ್ರಾಫ್, ರೈಟ್, ದಿಸ್ ಈಸ್ ಆಲ್ಸೋ ಇನ್ ಪ್ಯಾರಾಬೋಲಾ ನೇಚರ್. ದ ರೇಟ್ ಎಟ್ ವಿಚ್ ದ ಕರೆಂಟ್ increases, right, this one up to this point. Okay, let us say it got intersected. Let us assume it got intersected at VD sat here. So from this V in range, that is above VT, to 3 voltage, that means in this range, current increases parabolic. Okay, ಅಂತಂದ್ರೆ ಹಿಂಗೆ ವರ್ಟಿಕಲ್ ಈ ಡೈರೆಕ್ಷನ್ ಒಳಗೆ. ಓಕೆ, ಬಟ್ ಇಂಟರ್ಸೆಕ್ಷನ್ ಆಗೋದು ಏನೈತಲ್ಲ, ದಟ್ ಈಸ್ ಡಿಸೈಡೆಡ್ ಬೈ ದಿಸ್ ಗ್ರಾಫ್. ಓಕೆ, ಇದು ನನ್ನ ಲೋಡ್ ಹೌದಲ್ಲ ಇದು. ಸೊ ಈ ಲೋಡ್ ಡಿಸೈಡ್ ಮಾಡ್ತೈತದೆ ಇಂಟರ್ಸೆಕ್ಷನ್ ಎಲ್ಲೆಲ್ಲಿ ಆಗ್ತೈತೆ ಅಂತ. ಸೊ ಈ ಇಂಟರ್ಸೆಕ್ಷನ್ ಪಾಯಿಂಟ್ ಏನೈತಲ್ಪ, ದಿಸ್ ಗ್ರಾಫ್ ಈಸ್ again it is parabola, and the rate at which increases, right, current, it's also in parabola. So intersection ಆಗಿದ್ದ ನಿಮಗೆ ಹೆಂಗೆ ಕಾಣ್ತದೆ? ಡಿಸ್ಟರ್ಬೆನ್ಸ್. In this case, so the rate at which current increases, right, it is also in parabola nature, and the points at which it intersects, right, it's also in parabola nature. So the intersection points from between this range above VT and below 3 voltage, between this range the delta V out ಏನು ಇರ್ತದೆ ಅಂತ ಕೇಳತ್ತಾನೆ. Is it constant or it's going to change? It's not constant. ನೋಡಪ್ಪ, ಇಲ್ಲಿಂದ ಇಲ್ಲಿವರೆಗೆ ಗ್ರಾಫ್ ಹಾಕು, ಇಂಟರ್ಸೆಕ್ಟ್ ಆಗ್ತತ್ತಲ್ಲ. ಇಲ್ಲಿ ಬರೀ ಎರಡ ಗ್ರಾಫ್ ತೆಗೆದ ನಾನು. 2 ವೋಲ್ಟೇಜ್ ಇದ್ದ ವಿ ಇನ್ ಈಕ್ವಲ್ ಟು 2 ಮತ್ತು ವಿ ಇನ್ ಈಕ್ವಲ್ ಟು 3. ಇದ್ರ ಒಳಗಡೆ ಮತ್ತು ಗ್ರಾಫ್ಗಳು ಸುಮಾರು ಬರ್ತಾವೆ, ಭಾಳಷ್ಟು. ಅದನ್ನ ನೋಡ್ರಿ, ಇಂಟರ್ಸೆಕ್ಷನ್ ಪಾಯಿಂಟ್ಸ್ ನೋಡ್ರಿ, ಅವಾಗ ಡೆಲ್ಟಾ ವಿ ಔಟ್ ಕಾನ್ಸ್ಟೆಂಟ್ ಉಳಿತೈತೆ ನೋಡ್ರಿ. ಅದ ಮೆಥಡ್. ಮತ್ತು ಇಲ್ಲೇ ಲೀನಿಯರ್ ರೀಸನ್ ಒಳಗೆ ಇಲ್ಲೆಲ್ಲ ಕಟ್ ಆಗ್ತೈತಲ್ಲ, ಅವಾಗ ಇಲ್ಲಿ ಅಂಕರ್ ಪಕ್ಕಾ ಗೊತ್ತಾಗತ್ತೆ ನಿಮಗಿಲ್ಲ, ಡೆಲ್ಟಾ ವಿ ಔಟ್ ಅಂಕರ್ ಫಿಕ್ಸ್ ಇರಂಗಿಲ್ಲ ಅಂತ. ನೆಕ್ಸ್ಟ್ ಉಳಿದಿದ್ದಂತಂದ್ರೆ ಇಲ್ಲಿ ಅಷ್ಟೇ, ವಿ ಇನ್ 0ದಿಂದ 3 ವೋಲ್ಟೇಜ್ ತನಕ, ವಿ ಟಿ ಪ್ಲಸ್ ಆ್ಯಂಡ್ ಬಿಲೋ 3 ವೋಲ್ಟೇಜ್. ಡಿಸ್ಕಸ್ ಮಾಡ್ರಿ, ಇಲ್ಲಿ ಇಂಟರ್ಸೆಕ್ಷನ್ ಮಾಡಿ ನೋಡ್ರಿ, ಇಂಟರ್ಸೆಕ್ಟ್ ಆಗಿದ್ದ ಪಾಯಿಂಟ್ಸ್ ಡೆಲ್ಟಾ ವಿ ಔಟ್ ನೋಡ್ರಿ, ಫಿಕ್ಸ್ ಇರ್ತೈತೆ ಇಲ್ಲ. ಡಿಸ್ಕಸ್ ಮಾಡ್ರಿ, 2 ನಿಮಿಷ ತೋರಿ. ಓಕೆ, y ಈಕ್ವಲ್ ಟು ಇಲ್ಲಿ ನೋಡ್ರಿ ಸಮ್ ಕಾನ್ಸ್ಟಂಟ್. ಓಕೆ, ಏನಂತ ಹೇಳ್ತೀರಪ್ಪ, 4 ಮೈನಸ್ ಎಕ್ಸ್ ಸ್ಕ್ವೇರ್ ಮಾಡತ್ತೇನೆ ಅಂತ ಇಟ್ಕೋತಾನೆ, ಆಯ್ತಾ ಸುಮ್ಮನೆ. ಸೊ ಎಕ್ಸ್ ಈಕ್ವಲ್ ಟು 0 ಆಯ್ತಪ್ಪ ಅಂತಂದ್ರೆ ಇದು y. ಎಕ್ಸ್ ಈಕ್ವಲ್ ಟು 0 ಆಯ್ತಂದ್ರೆ ಏನಾಗ್ತದೆ, 4 4 16 ಆಯ್ತು ಇದು. ಆ್ಯಂಡ್ ಇಫ್ ಇಟ್ ಈಸ್ 1, 4 ಮೈನಸ್ 1 ಈಸ್ 3, 3 ಇದು 9 ಅಂತಂದ್ರೆ ಇಲ್ಲಿ ಅದ. ನೆಕ್ಸ್ಟ್ 2ಗೆ ಏನಾಗ್ತತೆ, 4. ಆಮೇಲೆ 3ಗೆ ಇಲ್ಲಿ 2 ಅದ, ಇಲ್ಲಿ 1 ಅಂದ್ರೆ ಇಲ್ಲೆಲ್ಲೋ ಬರ್ತದೆ.
ಓಕೆ. ಸೊ ಇದನ್ನು ಜಾಯಿನ್ ಮಾಡಿದರೆ ಓಕೆ ಹಿಂಗೇನೋ 0 ಆಗ್ತದೆ. ಈಗ ನಿಂಗೆ ಡೆಲ್ಟಾ ವಿ ಔಟ್ ಕಾನ್ಸ್ಟೆಂಟ್ ಬೇಕಪ್ಪ ಅಂತಂದರೆ ಇಂಟರ್ಸೆಕ್ಷನ್ ಎಲ್ಲೆಲ್ಲಿ ಆಗ್ಬೇಕು ನಿನಗೆ? ಓಕೆ, ಅಥವಾ ಹಿಂಗೆ ಉಲ್ಟಾ ವಿಚಾರ ಮಾಡ್ರಿ. ಸೊ ಇದನ್ನು ಅಥವಾ ಇದನ್ನು ಹಾಕೋಕ್ಕಿಂತ ಮುಂಚೆ ಅದನ್ನು ಹಾಕಬೇಕಾಯ್ತು. ಹೆಂಗೆ ಮಾಡಲಿ? ಓಕೆ, 1 ಮಿನಿಟಾ. ಇದು 16 ಅಲ್ಲ, ಇದು 8, ಇದು 4, ಇಲ್ಲಿ 12 ಆಯ್ತಾ. ಈಗ 1 2 3 4 ಫಸ್ಟ್ ಇದೊಂದು ಲೈನಿಂಗ್ ಹಾಕೋಣ. ನೆಕ್ಸ್ಟ್ ಎಷ್ಟಾಗ್ತದ? 9. ಸೊ ಇದು 10 ಅದ, ಇಲ್ಲಿ ಬರ್ತದೆ. ಓಕೆ, ಆಮೇಲೆ 4, ಆಮೇಲೆ 2 1. ಓಕೆ, ಈಗ ಲೆಟಸ್ ಇಷ್ಟ ಆಗಿತ್ತು ಅಂತ ಇಟ್ಕೊಳ್ಳೋಣ. ಈಗ ಇಂಟರ್ಸೆಕ್ಷನ್ ನನಗೆ ಈಗ ತಿರುಪ್ ಹೋಗೋಣ ಉಲ್ಟಾ. ಇಷ್ಟದ ಫಸ್ಟ್ ವಿ ಔಟ್. ನೆಕ್ಸ್ಟ್ ಐ ವಿಲ್ ಡಿಸೈಡ್ ಎಷ್ಟೋ ಒಂದು ಡೆಲ್ಟಾ ವಿ ಔಟ್ ಅಂದರೆ ಇಷ್ಟಿಷ್ಟು ಲೆಕ್ಕದಂಗೆ ಅದು ಡಿಕ್ರೀಸ್ ಆಗ್ತಾ ಹೋಗ್ಬೇಕು ಆಯ್ತಾ. ನೆಕ್ಸ್ಟ್ ಸೇಮ್ ಇದೆ ಡೆಲ್ಟಾ ವಿ ಔಟನ್ನ ಸುಮ್ಮನೆ ಇಲ್ಲೇ ಮಾರ್ಕ್ ಮಾಡ್ತಾನೆ. ನೆಕ್ಸ್ಟ್ ಇಲ್ಲಿ ಆಯ್ತದ, ಕರೆಕ್ಟ್ ಅಲ್ಲ? ಓಕೆ, ಫಸ್ಟ್ ಆನ್ಸರ್ ಹಿಡಿದು ಆಮೇಲೆ ಕ್ವಶನ್ ನೋಡೋದಪ್ಪ. ಉಲ್ಟಾ ಹೊಂಟಾನೀಗ. ಆಮೇಲೆ ಹಿಂಗೆ. ಸೊ ಇವನ್ನ ಪ್ರೊಜೆಕ್ಟ್ ಮಾಡ್ರಿ ಈ ಕಡೆ ಹಿಂಗೆ. ಸೊ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಕತ್ತಲ್ಲ ಇದು ಇಲ್ಲಿ ಆಕೈತಿ, ಇದು ಇಲ್ಲಿ ಆಗ್ತತಿಲ್ಲ. ಸೊ ಇದನ್ನ ಜಾಯಿನ್ ಮಾಡಿದ್ರೆ ಏನು ಕಾಣ್ತದೆ ನಿನಗೆ? ಇದು ಇದಿಟ್ ಇನ್ ಪ್ಯಾರಾಬೋಲಿಕ್ನೊಳಗೆ ಇರ್ತೈತಿ. ಇದು ಹಿಂಗೆ ಜಾಯಿನ್ ಮಾಡಿದ್ರೆ ಕರೆಕ್ಟ್ ಅಲ್ಲ? ಸೊ ಅಂದ್ರೆ ಏನಪ್ಪ, ಇದು ಪ್ಯಾರಾಬೋಲಿಕ್ ಐತೆ, ಕರೆಂಟ್ ಹೆಚ್ಚಿಗೆ ಆಗತೈತಿ. ಇದು ದಿಸ್ ಒನ್ ಬ್ಲ್ಯಾಕ್ ಕಲರ್ ಏನೈತಿ ಲೈನ್ ಅದಾವಲ್ಲ, ಇವ ಕರೆಂಟ್ ಹಿಂಗೆ ಪ್ಯಾರಾಬೋಲಿಕ್ ಐತಿ, ಹೆಚ್ಚಿಗೆ ಆಗತೈತಿ. ಸೊ ನನಗೆ ಲೋಡ್ ಅದ್ರ ನೇಚರ್ ಹೆಂಗಿರ್ಬೇಕು? ಓಕೆ, ಆ ಲೋಡ್ ನೇಚರ್ ಹೆಂಗಿರ್ಬೇಕು? ಸೊ ದ್ಯಾಟ್ ಐ ವಿಲ್ ಗೆಟ್ ಡೆಲ್ಟಾ ವಿ ಔಟ್ ಆಸ್ ಅ ಫಿಕ್ಸ್ಡ್ ಒನ್. ಫಸ್ಟ್ ಅದಕ್ಕೆ ಏನು ಮಾಡಿದೆ ನೋಡೋಣ, ಡೆಲ್ಟಾ ವಿ ಔಟ್ ಫಿಕ್ಸ್ ಮಾಡ್ಕೊಳ್ಳೋ ಮೊದಲೇ ಸುಮ್ಮನೆ, ಜಸ್ಟ್ ಟು ಕ್ಲಾರಿಫೈ ಆನ್ ದ್ಯಾಟ್. ಇದನ್ನು ಡೆಲ್ಟಾ ವಿ ಔಟ್ ಹಿಂಗೆ ಫಿಕ್ಸ್ ಮಾಡಿಕೊಂಡು ಸುಮ್ಮನೆ ಹಿಂಗೆ ಪ್ರೊಜೆಕ್ಟ್ ಮಾಡಿ ನೋಡ್ರಿ ಹಿಂಗೆ. ಓಕೆ, ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಕೈತಿ, ಇಲ್ಲಿ ಆಗ್ತೈತಿ, ಇಲ್ಲಿ ಆಯ್ತು, ಇಲ್ಲಿ ಆಯ್ತು. ಇವ್ನು ಜಾಯಿನ್ ಮಾಡಿದ್ರೆ ಹೆಂಗೆ ಏನು ಸಿಗ್ತದೆ ನಿನಗೆ? ಗ್ರಾಫ್ ಹೆಂಗೆ ಸಿಗ್ತದೆ? ಹೆಂಗಿರ್ತದಪ್ಪ ಇದು? ಪ್ಯಾರಾಬೋಲಿಕ್. ಸೊ ಅಂದ್ರೆ ಏನಪ್ಪ, ಇದು ಪ್ಯಾರಾಬೋಲಿಕ್ ಐತೆ, ಹೆಚ್ಚಿಗೆ ಆಗ್ತದೆ. ಸೊ ಇದು ಲೋಡು ಹೆಂಗಿರ್ಬೇಕಪ್ಪ ಅಂತಂದ್ರೆ ಅದ್ರ ನೇಚರು ಸತೆ ಪ್ಯಾರಾಬೋಲಾನೇ ಇರಬೇಕು. ಸೊ ದ್ಯಾಟ್ ಐ ವಿಲ್ ಗೆಟ್ ಡೆಲ್ಟಾ ವಿ ಔಟ್ ಆಸ್ ಅ ಫಿಕ್ಸ್ಡ್ ಒನ್. ಕರೆಕ್ಟ್ ಅಲ್ಲ? ಇನ್ನು ಡೆಲ್ಟಾ ವಿ ಔಟ್ ಹೆಚ್ಚಿಗೆ ಬೇಕಪ್ಪ ಅಂತಂದ್ರೆ ಅದು ಸೇಮ್ ಹಂಗೆ ಇದನ್ನು ಪಾಯಿಂಟ್ ಏನಕ್ಕೋ ಶಿಫ್ಟ್ ಹಾಕೋ ಮತ್ತು ಅಗೇನ್ ದಟ್ಸ್ ಅಗೇನ್ ಇಟ್ಸ್ ಇನ್ ಪ್ಯಾರಾಬೋಲಿಕ್ ನೇಚರ್. ಗೊತ್ತಾಯ್ತಾ? ಇದನ್ನು ಕ್ರಾಸ್ ಚೆಕ್ ಮಾಡಿದ್ವಿ. ಏನಪ್ಪ, ಲೋಡದ್ದು ಅಕಸ್ಮಾತ್ ಪ್ಯಾರಾಬೋಲಾ ಇತ್ತಪ್ಪ ಅಂತಂದರೆ ಡೆಲ್ಟಾ ವಿ ಔಟ್ ಫಿಕ್ಸ್ ಸೇಮ್ ಇರ್ತೈತಿ ಅಂದಂಗೆ. ಕರೆಕ್ಟ್ ಅಲ್ಲ? ಸೊ ಇಲ್ಲಿ ಇದು ಪ್ಯಾರಾಬೋಲಿಕ್ ಹೆಚ್ಚಿಗೆ ಆಗ್ತದೆ ಅಂದರೆ ಏನಿತ್ತು, ಬೀಟಾ ಬೈ 2 ವಿ ಇನ್ ಮೈನಸ್ ವಿ ಟಿ ಸ್ಕ್ವೇರ್. ಓಕೆ, ಇದು ಯಾವ ರೀಸನ್ ಇದು? ಸ್ಯಾಚುರೇಷನ್. ಓಕೆ, ಇದು ಪ್ಯಾರಾಬೋಲಿಕ್ ಐತೆ ಹೆಚ್ಚಿಗೆ ಆಗ್ತೈತೆ. ಅಕಸ್ಮಾತ್ ಲೋಡದ್ದು ಅದ ನಮಗೆ ಪ್ಯಾರಾಬೋಲಾ ಐತಿಲ್ಲ ಇಲ್ಲಿ ಅಂದ್ರೇನು, ಸ್ಯಾಚುರೇಷನ್ ಐತಿ ಟ್ರಾನ್ಸಿಸ್ಟರು, ಕರೆಂಟ್ ಸ್ಕ್ವೇರ್ ಗತಿ ಹೆಚ್ಚಿಗೆ ಆಗತೈತಿ. ಸೊ ಈ ಲೋಡದ್ದು ನೇಚರ್ ಸತೆ ಪ್ಯಾರಾಬೋಲಾ ಐತಪ್ಪ ಅಂತಂದ್ರೆ ಡೆಲ್ಟಾ ವಿ ಔಟ್ ಏನಾಗ್ತೈತೆ ಅವಾಗ ಕಾನ್ಸ್ಟೆಂಟ್ ಇರ್ತದೆ. ಗೊತ್ತಾಯ್ತಾ? ಸೊ
ಸೊ ಪಕ್ಕಾ ಆಂಪ್ಲಿಫೈಯರ್ ಆಗಿ ಎಲ್ಲಿ ಕಾಣ್ತದೆ ನಿನಗೆ? ಬಿಟ್ವೀನ್ ವಾಟ್ ರೇಂಜ್ ಇಟ್ ಈಸ್? ಅಂದ್ರೆ ಗೇನ್ ಫಿಕ್ಸ್ ಆಗಿರ್ಬೇಕು. ಎಲ್ಲಿ ಕಾಣ್ತೈತೆ? ಯಾವ ರೇಂಜ್ ಒಳಗದ? ವಿ ಟಿ ಪ್ಲಸ್ನಿಂದ 3ವರೆಗೆ, ಕರೆಕ್ಟ್ ಅಲ್ಲ? ಓಕೆ, ಸೊ ಎಲ್ಲಿ ಆಂಪ್ಲಿಫೈಯರ್ ಆಗಿ ಕಾಣತೈತಿ ಅಂದ್ರೆ ವಿತ್ ಕಾನ್ಸ್ಟೆಂಟ್ ಗೇನ್ ಅಂತ ಗೊತ್ತಾಗ್ತದೆ. ಇದನ್ನ ಇನ್ನೂ ಚಂದ ಮಾಡ್ಬೇಕು. ಏನೇನು ಮಾಡ್ಬೇಕಪ್ಪ ಚಂದ ಅಂದ್ರೆ ಏನು ಮಾಡ್ಬೇಕು? ನಾವಿನ್ನು ಎಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ ಅಂದಿನ ಏನು ಮಾಡ್ಬೇಕು? ಹಾಂ, ಅಲ್ಲಪ್ಪ, ಈಗ ಆಂಪ್ಲಿಫೈಯರ್ ನಿನಗೆ ಅಷ್ಟರಾಗ ಕಾಣತೈತಿ ವಿ ಟಿ ಪ್ಲಸ್ನಿಂದ 3 ವೋಲ್ಟೇಜ್ ತನಕ ವಿತ್ ಕಾನ್ಸ್ಟೆಂಟ್ ಗೇನ್. ಚಲೋನಾ ಅಥವಾ ಇನ್ನೂ ಚಂದ ಮಾಡಕ್ಕೆ ಬರ್ತೈತೆ? ಹೆಂಗೆ ಮಾಡ್ಬೋದು? ನೀ ಸರ್ಕ್ಯೂಟ್ನಾಗ ಏನೇನು ಚೇಂಜ್ ಮಾಡ್ಬೇಕು? ಲೋಡ್ ಆಗಿ ಆಡ್ತೀವೋ ಅಥವಾ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಆಗಿ ನೋಡತ್ತಿಲ್ಲ ಆ ಟ್ರಾನ್ಸಿಸ್ಟರ್ ಇದನ್ನ ಚೇಂಜ್ ಮಾಡ್ತೀವಿ. ಏನೇನು ಚೇಂಜ್ ಮಾಡವ? ಇದ್ರಾಗ ಏನು ಚೇಂಜ್ ಮಾಡವ ಮತ್ತು ಇದ್ರಾಗ ಏನು ಚೇಂಜ್ ಮಾಡವ? ಸೊ ಅಂದ್ರೆ ವಿ ಇನ್ ರೇಂಜ್ ಎಲ್ಲಿ ತನಕ ಐತಪ್ಪ ನಿನಗೆ? ವಿ ಟಿ ದಿಂದ ಇದು ಗ್ರಾಫ್ ನೋಡಿದ್ರೆ ವಿ ಟಿದಿಂದ ಎಷ್ಟು? 3 ವೋಲ್ಟ್ ತನಕ ಅಷ್ಟೆ. ನನಗೆ ಭಾಳ ರೇಂಜ್ ಬೇಕಪ್ಪ ಇಲ್ಲಿ. ವಿ ಇನ್ ರೇಂಜ್ ಭಾಳ ಬೇಕು. ಏನು ಮಾಡಲಿ? ಫಸ್ಟ್ ವಿ ಇನ್ ರೇಂಜ್ ಮಾತಾಡೋಣ ಆಯ್ತಾ? ಫಸ್ಟ್ ಏನಪ್ಪ, ಐ ವಿಲ್ ಸೇ ದಟ್ ಒನ್ ಆಸ್ ವಿ ಇನ್ ಡ್ಯಾಶ್ ಆಯ್ತಾ? ಇದು ವಿ ಇನ್ ಡ್ಯಾಶ್ ಎಷ್ಟೈತಪ್ಪ ಇಲ್ಲಿಗೆ? ಈಗ ಪ್ರೆಸೆಂಟ್ ಇದನ್ನು ನೋಡಿದ್ರೆ ಎಷ್ಟೈತಿದೆ? 3. ಓಕೆ, ನಾನು ಇದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು. ಸೊ ಹಂಗಾದ್ರೆ ಏನೇನು ಪ್ಯಾರಾಮೀಟರ್ ನಾ ಹೆಚ್ಚಿಗೆ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಹೇಳ್ರಿ. ಅಂತಂದ್ರೆ ಫಸ್ಟ್ ಡೆಲ್ಟಾ ವಿ ಔಟ್ ಫಿಕ್ಸ್ ಆಗ್ಬೇಕಪ್ಪ ಅಂದ್ರೆ, ಗೇನ್ ಕಾನ್ಸ್ಟೆಂಟ್ ಆಗ್ಬೇಕಂದ್ರೆ ಎಲ್ಲಿ ಬರಲಿ? ಜಗನ್ನ ತುಂಬ ಮಾರ ತಡಿಯಪ್ಪ, ಇಲ್ಲೇ. ಹಾಂ, ಓಕೆ. ಗೇನ್ ಫಿಕ್ಸ್ ಇರ್ಬೇಕಪ್ಪ ಅಂತಂದ್ರೆ ಏನೇನು ಇರ್ಬೇಕು? ಟ್ರಾನ್ಸಿಸ್ಟರ್ ಎಲ್ಲಿರ್ಬೇಕಪ್ಪ ಇದು? ಬಟ್ ಎನಿ ಹೌ ಇದ್ರ ನೇಚರ್ ಅಂಕ ಪ್ಯಾರಾಬಲಿಕ್ ಆಯ್ತದ, ಕರೆಕ್ಟ್ ಅಲ್ಲ? ಕರೆಂಟ್ ಅದ. ಓಕೆ, ಇದು ಪ್ಯಾರಾಬೋಲಾ ಫಿಕ್ಸ್ ಆಯ್ತದ. ಹಂಗಂತಂದ್ರೆ ಈಗ ಟ್ರಾನ್ಸಿಸ್ಟರ್ ಡೆಲ್ಟಾ ವಿ ಔಟ್ ನನಗೆ ಫಿಕ್ಸ್ ಬೇಕಂದ್ರೆ, ಡೆಲ್ಟಾ ಗೇನ್ ಫಿಕ್ಸ್ ಬೇಕಂತಂದ್ರೆ ಟ್ರಾನ್ಸಿಸ್ಟರ್ ಎಲ್ಲಿರ್ಬೇಕಿದು? ಇದು ಕೆಳಗಿಂದ ಸ್ಯಾಚುರೇಷನ್ ಒಳಗೆ ಇರಬೇಕು. ಓಕೆ, ಗೊತ್ತಾತ? ಸೊ ಸ್ಯಾಚುರೇಷನ್ ಇರಬೇಕು ಒಂದೇ ಲೆಕ್ಕ. ಸೊ ಇಲ್ಲಿ ಸ್ಯಾಚುರೇಷನ್ ಒಳಗೆ ಇದ್ದಿದ್ದು ಯಾವ್ಯಾವ ಸಿಕ್ಕತ್ತಪ್ಪ ನಮ್ಗೆ? ವಿ ಟಿ ಪ್ಲಸ್ನಿಂದ 3 ವೋಲ್ಟ್ ತನಕ. ನಾ ಇನ್ನೂ ಹೆಚ್ಚಿಗೆ ಮಾಡಬೇಕಾಗಿತ್ತು ಅಂತಂದ್ರೆ ಸ್ಯಾಚುರೇಷನ್ ರೀಜನ್ನ ನಾವು ಇನ್ನೂ ಭಾಳ ಇನ್ಪುಟ್ ವೋಲ್ಟೇಜ್ ತನಕನೂ ಸ್ಯಾಚುರೇಷನ್ ಒಳಗೆ ಇಡಬೇಕಾಗಿತ್ತು. ಏನು ಮಾಡ್ಬೇಕು ಅದಕ್ಕೆ? ಅಂದ್ರೆ ಇಂಟರ್ಸೆಕ್ಷನ್ ಏನು ಪಾಯಿಂಟ್ ಇದಲ್ಲ, ಇದು ಇಂಟರ್ಸೆಕ್ಷನ್ ಪಾಯಿಂಟ್. ಇಂಟರ್ಸೆಕ್ಷನ್ ಪಾಯಿಂಟ್ ಇಲ್ಲಿಗೆ ಮುಗಿಬಾರ್ದು. ಇನ್ನೂ ನನಗೆ ಭಾಳ ವಿ ಇನ್ ರೇಂಜ್ ಏನದಲ್ಲ ಅಲ್ಲೇ ಭಾಳ ಕಡೆ ನನಗೆ ಇಲ್ಲೆಲ್ಲ ಇಲ್ಲಿ ಸ್ಯಾಚುರೇಷನ್ ಒಳಗೆ ಕಟ್ ಆಗ್ಬೇಕು. ಏನು ಮಾಡಲಿ? ವಿ ಟಿ ಅದರ್ದ ಯಾವುದು ವಿ ಟಿ ಪ? ಇದಾ ವಿ ಟಿ ಕಡಿಮೆ ಮಾಡ್ಬೇಕು ಹೆಚ್ಚು ಮಾಡ್ಬೇಕು? ಕಡಿಮೆ ಮಾಡಿದ್ರೆ ವಿ ಡಿ ಸ್ಯಾಟ್ ಎತ್ತ ಮೂವ್ ಆಕೈತೆ. ಇದೆಲ್ಲ ಇದ್ರ ವಿ ಡಿ ಸ್ಯಾಟ್ ಎತ್ತ ಮೂವ್ ಆಕವು. ವಿ ಟಿ ಕಡಿಮೆ ಮಾಡಿದೆಪ್ಪ ಅಂತಂದ್ರೆ ವಿ ಡಿ ಸ್ಯಾಟ್ ಎತ್ತ ಮೂವ್ ಆಕೈತೆ. ಓಕೆ, ಡಿಸ್ಕಸ್ ಮಾಡ್ರಿ. ಈಗ ಅದು ವಿ ಇನ್ ರೇಂಜ್ ನನಗೆ ಜಾಸ್ತಿ ಕಾಣ್ಬೇಕಂತಂದ್ರೆ ಏನೇನು ಮಾಡ್ಬೇಕು? ಸರ್ಕ್ಯೂಟ್ ಏನೇನು ಚೇಂಜ್ ಮಾಡ್ಬೇಕು?
ಫಸ್ಟ್ ಇದೆ ಯಾವ್ದಾದ್ರು ಮಾತಾಡೋಣಪ್ಪ ಇದೆ ಈ ತೆಳಗಿನ ಟ್ರಾನ್ಸಿಸ್ಟರ್ ಅಲ್ಲ ಅದನ್ನ ಆಂಪ್ಲಿಫೈಯರ್ ಅಂತ ಹೇಳ್ತಾನಪ್ಪ ನಾನು ಆಯ್ತಾ. ಎರಡು ಭಾಗ ಮಾಡೋಣ. ಫಸ್ಟ್ ಆಂಪ್ಲಿಫೈಯರ್ದೊಳಗೆ ಏನೇನು ಮಾಡ್ತೀರಿ ಅಂತ. ಓಕೆ, ಫಸ್ಟ್ ಏನು ಮಾಡ್ತೀರಪ್ಪ ಇದಕ್ಕೆ ವಿ ಟಿ ಹೆಚ್ಚಿಗೆ ಮಾಡ್ತಾರಾ. ವಿ ಟಿ ಹೆಂಗೆ ಹೆಚ್ಚಿಗೆ ಮಾಡ್ತಿದೆ? ಪ್ರೊವೈಡಿಂಗ್ ಸಮ್ ವಿ ಎಸ್. ಕರೆಕ್ಟಾ? ಹಲೋ ಹಲೋ ಓಕೆ, ವಿ ಎಸ್ ಪ್ರೊವೈಡ್ ಮಾಡಿದ ಕರೆಂಟ್ ಏನಾಗ್ತೈತೆ? ಇಂಕ್ರೀಸ್ ಹೆಂಗಾಗತ್ತಪ್ಪ? ಇಲ್ಲೊಂದು ಪ್ಲಸ್ ವೋಲ್ಟೇಜ್ ಕೊಡತ್ತೆ, ಇಲ್ಲ ಡಿಕ್ರೀಸ್ ಆಗ್ತದೆ. ಓಕೆ, ಕರೆಂಟ್ ಡಿಕ್ರೀಸ್ ಆಯ್ತು ಅಂದ್ರೆ ಡೆಲ್ಟಾ ವಿ ಔಟ್ ಏನಾಗ್ತದೆ? ದ ರೇಟ್ ಅಟ್ ವಿಚ್ ಇಟ್ ಇಸ್ ಡಿಕ್ರೀಸಿಂಗ್, ರೈಟ್? ದಟ್ ಮೀನ್ಸ್ ಟು ಸೇ ದಿಸ್ ಗ್ರಾಫ್, ಲೆಟ್ ಅಸ್ ಸೇ ವಿ ಇನ್ ಈಕ್ವಲ್ ಟು 3, ಇದನ್ನ ತಗೊಳ್ಳೋಣ ಆಯ್ತಾ. ಇದ ಗ್ರಾಫ್ ಏನಾಗತ್ತಪ್ಪ? ಈಗ ವಿ ಟಿನ ಜಾಸ್ತಿ ಮಾಡಿದ್ನಪ್ಪ ಅಂತಂದ್ರೆ ಗ್ರಾಫ್ ಎತ್ತ ಮೂವ್ ಆಕತಿ, ಕರೆಂಟ್ ಅಂಕರ ಡಿಕ್ರೀಸ್ ಆಕತಿ ಈ ದಿಕ್ಕಿನಾಗ. ಕರೆಕ್ಟಾ? ಇಟ್ ಶಿಫ್ಟ್ಸ್ ಡೌನ್ ಆಯ್ತಾ. ಎಷ್ಟು ಪ್ರಕಾರಪ್ಪ ಅದ? ಸ್ಕ್ವೇರ್ ಆಫ್ ವಿ ಟಿ ಚೇಂಜ್. ಓಕೆ, ಆಮೇಲೆ ಲೆಫ್ಟ್ ಸೈಡ್ ಮೂವ್ ಆಗ್ಬೇಕಪ್ಪ ಅಂತಂದ್ರೆ ಎಷ್ಟು ಪಟ್ಟು? ಇದು 1 ಪಟ್ಟು ಮೂವ್ ಆತಪ್ಪ ಅಂದ್ರೆ ಇಲ್ಲಿ ತೆಳಗಡೆ, ಇಲ್ಲಿ 2 ಪಟ್ಟು ಮೂವ್ ಆಯ್ತಪ್ಪ ಅಂತಂದ್ರೆ ಇಲ್ಲಿ 4 ಪಟ್ಟು ತೆಳಗಡೆ ಹೋಗ್ತದೆ ಗ್ರಾಫ್. ಕರೆಕ್ಟಾ? ಈ ರೆಡ್ ಒನ್ ಕರೆಕ್ಟ್ ಉಂಡ್ರು. ಇದು ವಿ ಟಿ ಹೆಚ್ಚಿಗೆ ಮಾಡಿದ್ರೆ 2 ಪಟ್ಟು ಹೆಚ್ಚಿಗೆ ಮಾಡಿದೆ ಅಂತ ಇಟ್ಕೋ, ಅವಾಗ 2 ಪಟ್ಟು ಇತ್ತ ಸರಿತೈತಿ. ಬಟ್ ಸೇಮ್ ಅದ ಇದ ಪಾಯಿಂಟ್ ಮತ್ತೆ ತೆಳಗಡೆ ಶಿಫ್ಟ್ ಆಕೈತಿ 4 ಟೈಮ್ಸ್. ಯಾವಾಗ ಇದಕ್ಕೆ 4 ಟೈಮ್ಸ್ ಹಿಂಗೆ ತೆಳ ಬಂತು ಅವಾಗ ಇಂಟರ್ಸೆಕ್ಟ್ ಎಲ್ಲಿ ಆಗ್ತದ? ಇಲ್ಲಿ ಆಯ್ತು. ಸಪೋಸ್ ಇಲ್ಲಿ ಆಯ್ತು ಅಂತ ಇಟ್ಕೋ, ಡೆಲ್ಟಾ ವಿ ಔಟ್ ಏನಾಯ್ತು? ಅವಾಗ ಗೇನ್ ಏನಾಗ್ತೈತೆ? ಗೇನ್ ಕಡಿಮೆ ಆಗ್ತೈತೆ, ಜಾಸ್ತಿ ಆಗ್ತೈತೆ? ಕಡಿಮೆ ಆಕತಿಲ್ಲ. ಗೇನ್ ಅಂದ್ರೆ ಏನಪ್ಪ? ಡೆಲ್ಟಾ ವಿ ಔಟ್ ಬೈ ಡೆಲ್ಟಾ ವಿ ಇನ್, ರೈಟ್? ಓಕೆ, ಮತ್ತೇನೇನು ಮಾಡ್ಬೋದು? ಫಸ್ಟ್ ವಿ ಟಿ ಹೆಚ್ಚಿಗೆ ಆಗೋದಂತ. ಮುಂದೆ ಮತ್ತೆ ಸರ್ಕ್ಯೂಟ್ನಾಗ ಏನು ಚೇಂಜ್ ಮಾಡಿದಿರೋ ಮತ್ತೆ ಈ ಗ್ರಾಫ್ ನೋಡೇ ಹೇಳ್ಬೋದು. ಬೈ ಇನ್ಕ್ರೀಸಿಂಗ್ ಇದು ಸಾಕ, ಇದಿಷ್ಟ. ಇದ್ರ ಮೇಲೆ ಮತ್ತೇನ್ರಿ ಮಾತಾಡಕ್ ಬರಂಗಿಲ್ಲ ಅಲ್ವೇ? ಗ್ರಾಫ್ ನೋಡ್ರಿ ಅವ. ಈಗ ವಿ ಇನ್ ರೇಂಜ್ ನಿನಗೆ ಸಿಗಬೇಕಪ್ಪ ಅಂತ, ಇಫ್ ಯು ವಾಂಟ್ ಟು ಇನ್ಕ್ರೀಸ್ ದ್ಯಾಟ್ ವಿ ಇನ್ ಡ್ಯಾಶ್ ಅಂದ್ರೇನು? ಇದು ಸ್ಯಾಚುರೇಷನ್ ಏನು ಕರ್ವ್ ಅದಾವಲ್ಲ ಇವು ಭಾಳ ಇಂಟರ್ಸೆಕ್ಟ್ ಆಗ್ಬೇಕಂತೇಳಿ. ಸೊ ದಟ್ ಮೀನ್ಸ್ ಟು ಸೇ ಇವನ್ನೆಲ್ಲ ನಾನು ವಿ ಇನ್ ಈಕ್ವಲ್ ಟು 5 ಐತಲ್ಲ, ಇಷ್ಟು ಕರೆಂಟ್ ಬದಲಿ ಇದು ಕರೆಂಟ್ ಏನು ಪಂಪ್ ಮಾಡ್ತದಲ್ಲ ಅದು ಕಡಿಮೆ ಮಾಡಿಬಿಟ್ರಪ್ಪ ಅಂತಂದ್ರೆ ಅಷ್ಟು ಗ್ರಾಫ್ ವಿದಿನ್ ಸಮ್ ರೇಂಜ್, ಲೆಟ್ ಅಸ್ ಸೇ ಇದಿಷ್ಟ್ರೊಳಗೆ ಅಂತ ಡಿಸೈಡ್ ಮಾಡಿದ್ರಪ್ಪ ಅಂತಂದ್ರೆ ಇದಿಷ್ಟ್ರೊಳಗೆ ಬರಂಗ ಅಷ್ಟು ಗ್ರಾಫ್ನ ತೆಳಗೆ ಹತ್ತಿಗೆ ತೊಗೊಂಬಂದ್ಬಿಡ್ಬೇಕು. ಕರೆಕ್ಟ್ ಅಲ್ಲ? ಹಂಗೆ ಮಾಡಿದ್ರೆ ನಿನಗೆ ಭಾಳ ಸ್ಯಾಚುರೇಷನ್ ರೀಸನ್ ಒಳಗೆ ಕಟ್ ಆಗೋದಕ್ಕೆ ಅಂತತಿಲ್ಲ. ಕರೆಕ್ಟಾ? ಸೊ ಅದನ್ನ ಹೆಂಗೆ ಕರೆಂಟ್ ಪಂಪ್ ಹೋಗ್ತಕ್ಕಂಥ ಕಡಿಮೆ ಮಾಡ್ಬೇಕು. ಹಂಗಾದ್ರೆ ಏನು ಮಾಡಲಿ? ಏನು ಮಾಡ್ಬೇಕು? ಟ್ರಾನ್ಸಿಸ್ಟರ್ ಇದರಲ್ಲಿ ಕರೆಂಟ್ ಕಡಿಮೆ ಇರಬೇಕಿಲ್ಲ. ಏನು ಮಾಡಲಿ ನಾನು ಇದನ್ನ? ಟ್ರಾನ್ಸಿಸ್ಟರ್ ಬಿಡ್ತಾನ ಕಡಿಮೆ ಮಾಡ್ಬೇಕು. ನೋಡ್ರಿ ಎಷ್ಟು ಚಂದ ಅದೈತಿ ಆ್ಯಕ್ಚುಲಿ ಅಂತಂದ್ರೆ ನೋಡ, ಇಲ್ಲಿ 16 ಬೀಟಾ ಬೈ 2 ಐತಲ್ಲ, ಇದು ಬೀಟಾ ಐತೆ. ಓಕೆ, ಈಗ 4 ಟೈಮ್ಸ್ ಕಡಿಮೆ ಮಾಡಿದ್ದೀನಿ ಅಂತಾರೆ. ನಾವು ಬಿಕಮ್ಸ್ ಬೀಟಾ ಬೈ 4 ಆದರೆ ಎಷ್ಟು ಚೇಂಜ್ ಆಗ್ತದೆ ನೋಡಪ್ಪ. ಇದು ಎಷ್ಟಾಗ್ತದೆ ಅವಾಗ? 4 ಟೈಮ್ಸ್ ಎಲ್ಲಿ ಬಂದ್ಬಿಡ್ತಾನೆ ನೀನು ಗಬಕ್ಕನ, ಇಲ್ಲಿ ಬಂದ್ಬಿಡ್ತು. ಕರೆಕ್ಟಾ? ಹಲೋ, ಈಗೇನು 16 ಬೀಟಾ ಬೈ 2 ಐತಲ್ಲ, ಈಗ ಬೀಟಾ ಅಂತಂದ್ರೆ ವಿಡ್ತ್ ಕಡಿಮೆ ಅಂತಂದ್ರೆ ಇಲ್ಲಿ ಬೀಟಾ ಐತಲ್ಲ, ಇದು ಇಲ್ಲಿ ವಿಡ್ತ್ ಟರ್ಮ್ ಐತಲ್ಲ ಇಲ್ಲಿ. ಇದನ್ನ 4 ಟೈಮ್ಸ್ ಕಡಿಮೆ ಮಾಡಿಬಿಟ್ಟಪ್ಪ ಅಂತಂದ್ರೆ ಏನಾಗ್ತೈತೆ ಅವಾಗ? ಈ ಪಾಯಿಂಟ್ ಎಲ್ಲಿ ಶಿಫ್ಟ್ ಆಗ್ತೈತಿ? ಇಲ್ಲಿ ಆಗ್ತೈತಿ. ಇಲ್ಲಿ 4 ಇಲ್ಲಿ ಐತಲ್ಲ,
ಇಲ್ಲಿಗೆ ಆಗ್ಬಿಡ್ತು. ಉಳ್ಕಿದ್ವೆಲ್ಲ ಇದ್ರ ಒಳಗಡೆನೆ ಅದಾವು. ಕರೆಕ್ಟಾ? ಓಕೆ. ಬಟ್ ಈಗ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ, ನೀ ಯಾವಾಗ ಅಷ್ಟು ಗ್ರಾಫ್ ಇಲ್ಲೇ ಹತ್ತಿಗೆ ತಂದು ಇಟ್ಟಪ್ಪ ಅಂತಂದ್ರೆ 4 ಒಳಗೆ ಇತ್ತು ಮಾಡಿದೆ ಅಂತಂದ್ರೆ ಡೆಲ್ಟಾ ವಿ ಔಟ್ ಏನಾಕೈತೆ ಅವಾಗ ದ ರೇಟ್ ಎಟ್ ವಿಚ್ ಇಟ್ಸ್ ಗೋಯಿಂಗ್ ಟು ಡಿಕ್ರೀಸ್, ರೈಟ್? ಡೆಲ್ಟಾ ವಿ ಔಟ್ ಏನಾಗ್ತೈತೆ ಅವಾಗ? ಕಡಿಮೆ ಆಗತ್ತಲ್ಲ. ಸೊ ಅದಕ್ಕೆ ಇದೇನು, ಇಟ್ ಇಸ್ ಸಮಥಿಂಗ್ ಲೈಕ್ ಟ್ರೇಡ್ ಆಫ್ ಬಿಟ್ವೀನ್ ದ ವಿ ಇನ್ ಡ್ಯಾಶ್ ಆ್ಯಂಡ್ ದ ಗೇನ್. If you want to increase gain, you need to lose the V in dash or vice versa. ಇಲ್ಲಪ್ಪ ನನಗೆ ಭಾಳ ಇನ್ಪುಟ್ ವೋಲ್ಟೇಜ್ ಓಕೆ, ಇಟ್ ಇಸ್ ಅ ಟ್ರೇಡ್ ಆಫ್. ಸಿ, ಇಲ್ಲಿ ಎರಡೇ ಇಂಟರ್ಸೆಕ್ಟ್ ಆಗಿದಲ್ಲ, ಈ ಪಾಯಿಂಟ್ ಈ ಪಾಯಿಂಟ್. ಸೊ ಡೆಲ್ಟಾ ವಿ ಔಟ್ ಭಾಳ ಕಾಣ್ತೈತಿ. ಕರೆಕ್ಟಾ? 4 ಮಾಡಿದೆ ಅಂತಂದ್ರೆ ಅಗೇನ್ ಇಟ್ಸ್ ಡಿವೈಡೆಡ್ ಬೈ 4 ಡೆಲ್ಟಾ ವಿ ಔಟ್. ಫಸ್ಟ್ ಏನು ಇಲ್ಲಿಂದ ಲೆಟ್ ಅಸ್ ಸೇ 1 ವೋಲ್ಟ್, ಸಾರಿ 1.2 ವೋಲ್ಟ್ ಅದಲ್ಲ ಇಲ್ಲಿ. ಕರೆಕ್ಟ್ ಅಲ್ಲ? ಸೊ ಈಗ 4 ಗ್ರಾಫ್ ಇಂಟರ್ಸೆಕ್ಟ್ ಆಗೋದು ನೋಡಾಯ್ತಿದಪ್ಪ ಅಂತಂದ್ರೆ ಬೈ ರೆಡ್ಯೂಸಿಂಗ್ ವಿಡ್ತ್ ಆಫ್ ದಿಸ್ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್. ಕಡಿಮೆ ಮಾಡಿದೆ, 4 ಪಟ್ಟು ಕಡಿಮೆ ಮಾಡಿದೆ ಅಂದ್ರೆ ಭಾಳ ಇಲ್ಲಿ ಗ್ರಾಫ್ ಇಂಟರ್ಸೆಕ್ಟ್ ಆಗ್ತಾವೆ. ಸೊ ಡೆಲ್ಟಾ ವಿ ಔಟ್ ಏನೈತಲ್ಲ ಮೊದ್ಲಿಕ್ಕಿಂತ ಈಗ ಕಡಿಮೆ ಆಗ್ಬಿಡುತ್ತೆ. ಕರೆಕ್ಟ್ ಹೌದಲ್ಲ? ಇಲ್ಲಿ ಇಂಟರ್ಸೆಕ್ಟ್ ಆಗೋದು ಇಲ್ಲಿ ಭಾಳ ಆಗ್ತಾವೆ. ಇಲ್ಲಿ ಭಾಳ ಗ್ರಾಫ್ ಇಂಟರ್ಸೆಕ್ಟ್ ಆಗೋದ್ರಿಂದ ಡೆಲ್ಟಾ ವಿ ಔಟ್ ಬರೀ ಇಷ್ಟಿಷ್ಟು ಸಿಕ್ಕುವಂತ ಹೋಗ್ಬಿಡ್ತದೆ ಬರೀ. ಕರೆಕ್ಟ್ ಅಲ್ಲ? ಸೊ ಡೆಲ್ಟಾ ವಿ ಔಟ್ ಕಡಿಮೆ ಆಯ್ತು ಅಂದ್ರೆ ಏನಪ್ಪ, ಗೇನ್ ಕಡಿಮೆ ಆಯ್ತು ನಮ್ದು. ಹೌದಾ? ಆದ್ರೆ ಅಡ್ವಾಂಟೇಜ್ ಏನಪ್ಪ, ಭಾಳಷ್ಟು ಇನ್ಪುಟ್ ವೋಲ್ಟೇಜ್ ರೇಂಜ್ಗೆ ಇದು ಆಂಪ್ಲಿಫೈಯರ್ ಆಗಿ ಕಾಣ್ತದೆ, ಲೀನಿಯರ್ ಸಿಸ್ಟಮ್ ಆಗಿ ಕಾಣ್ತದೆ. ಹಂಗಂತೇಳಿ ವಿ ಇನ್ ಡ್ಯಾಶ್ ಹೆಚ್ಚಿಗೆ ಮಾಡತ್ತೇನಪ್ಪ ಅಂತಂದ್ರೆ ಐ ಆಮ್ ಲೂಸಿಂಗ್ ದ ಗೇನ್. ಓಕೆ, ಗೇನ್ ಗಾಟ್ ರೆಡ್ಯೂಸ್ಡ್. ಅಥವಾ ಗೇನ್ ಭಾಳ ಬೇಕಪ್ಪ ಅಂತಂದ್ರೆ ಮತ್ತು ವಿ ಇನ್ ವ್ಯಾಲ್ಯೂಸ್ ಏನಕ್ಕೆ ಕಡಿಮೆ ಆಗ್ತದೆ, ವಿ ಇನ್ ಡ್ಯಾಶ್ ವ್ಯಾಲ್ಯೂ ಕಡಿಮೆ ಆಗ್ತದೆ. ಇಟ್ಸ್ ಜಸ್ಟ್ ಲೈಕ್ ಟ್ರೇಡ್ ಆಫ್ ಬಿಟ್ವೀನ್ ದೀಸ್ ಟು. ಇಟ್ಸ್ ಅಗೇನ್ ಅ ಚಾಲೆಂಜಿಂಗ್ ಟಾಸ್ಕ್. ಇದು ದಟ್ಸ್ ಹೌ ಇಟ್ ಇಸ್ ಮೇನ್ ಕಾಮನ್ ಸೋರ್ಸ್ ಆಂಪ್ಲಿಫೈಯರ್. ನನಗೆ ತಿಳಿದ ಪ್ರಕಾರ, ನಾನು ಕಂಡುಕೊಂಡ ಪ್ರಕಾರಪ್ಪ ಅಂತಂದ್ರೆ ಇದು ಮೇನ್ ಡಿಸ್ಅಡ್ವಾಂಟೇಜ್ ಅಷ್ಟೇ. ಓಕೆ, ಬಿಕಾಸ್ here we won't observe any body effect or back bias if you use common source amplifier. Okay, ಅಲ್ಲಿ ಲೀಕೇಜ್ ಕಡಿಮೆ ಇರ್ತೈತಿ, ಎಲ್ಲ ಇರ್ತೈತಿ ಖರೆ. ಬಟ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಅ ಟ್ರೇಡ್ ಆಫ್ ಬಿಟ್ವೀನ್ ವಿ ಇನ್ ಡ್ಯಾಶ್ ಅಂಡ್ ಗೇನ್. ಓಕೆ, ಅಗೇನ್ ಅದಕ್ಕೆ ಕಾಸ್ಕೇಡ್ ಅವನ್ನೆಲ್ಲ ಯೂಸ್ ಮಾಡ್ಕೋತ ಹೋಗ್ಬೇಕಾಗ್ತದೆ. ಅದನ್ನ ಮುಂದೆ ಮಾತಾಡೋಣ. ಓಕೆ, ಅದೊಂದು ನೆನಪಿಟ್ಕೋರಿ, ವಿ ಇನ್ ಡ್ಯಾಶ್ ಹೆಚ್ಚಿಗೆ ಮಾಡ್ತದಪ್ಪ ಅಂದ್ರೆ ಗೇನ್ ಕಡಿಮೆ ಆಗತ್ತೈತೆ. ಸೊ ಅದಕ್ಕೆ ಏನು ಮಾಡಬೇಕು, ಎಕ್ಸೆಲ್ನಾಗ ಹೋಗಿ ಮಾಡಿರಿ. ಬಿಫೋರ್ ದ್ಯಾಟ್ ಯು ನೀಡ್ ಟು ಸಾಲ್ವ್ ದ ಇಕ್ವೇಷನ್ಸ್, ಓಕೆ, ಫಾರ್ ಗೇನ್ ಆಸ್ ವೆಲ್ ಆಸ್ ವಿ ಇನ್ ಡ್ಯಾಶ್. ಸೊ ಆಫ್ಟರ್ ದಟ್ ಯು ನೀಡ್ ಟು ಕನ್ಕ್ಲೂಡ್ ಬಿಟ್ವೀನ್ ವಿ ಇನ್ ಡ್ಯಾಶ್ ಆ್ಯಂಡ್ ಗೇನ್ ಹೌ ದೋಸ್ ಆರ್ ರಿಲೇಟ್ಸ್ ಅಂತೇಳಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಕತ್ತಪ್ಪ ಅದು. ಜಸ್ಟ್ ಒಂದ್ಸತಿ ಡಿರೈವ್ ಮಾಡ್ತಿರೋದು. ಓಕೆ, ಅದನ್ನ ನೋಡ್ರಿಪ್ಪ, ಗೇನ್ ಮತ್ತು ವಿ ಇನ್ ಡ್ಯಾಶ್ ಅದ್ರ ಇಕ್ವೇಷನ್ ಡಿರೈವ್ ಮಾಡ್ರಿ. ಆಮೇಲೆ ಒಂದಕ್ಕೊಂದು ಲಿಂಕ್ ಮಾಡಕ್ಕೆ ಬರ್ತೈತೆ. ಅದು ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಒಂದು. ಅದು ಅಸೈನ್ಮೆಂಟ್, ಅದು ಬರ್ಕೋರಿ. derive the equations for V in dash and a gain for this kind of common source amplifier. ಓಕೆ, ಸೊ ವಿಡ್ತ್ ಕಡಿಮೆ ಮಾಡ್ಬೋದು. ಮತ್ತು ನೆಕ್ಸ್ಟ್ ಏನು ಮಾಡ್ಬೋದಪ್ಪ ಇದ್ರದ್ದು? ಓಕೆ, ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಲೋಡಿಗೆ ಬರೋಣ. ಓಕೆ, ಲೋಡ್ನಲ್ಲಿ ಏನು ಚೇಂಜ್ ಮಾಡ್ತೀರಪ್ಪ? ಒಂದೇ ನೋಡ್ರಿ. ಇಲ್ಲಿ ಅದನ್ನೆಲ್ಲ ಹೇಳ್ಬೇಕು ಅಂದ್ರೆ ಈ ಗ್ರಾಫ್ ನೋಡ್ರಿ, ಪಟ್ನ ಈ ಗ್ರಾಫ್ ನೋಡ್ರಿ, ನಿಮ್ಮ ತಲೆಗಿರ್ಲಿ ಏನಂತೇಳಿ. ಇಂಟರ್ಸೆಕ್ಷನ್ ಯಾವಾಗಲೂ ಎಲ್ಲಿ ಆಗ್ಬೇಕು, ಹೀಗಿದೆ ಸ್ಯಾಚುರೇಷನ್ ರೀಜನ್ ಒಳಗೆ ಕಟ್ ಆಗ್ಬೇಕಲ್ಲ, ರೆಡ್ ಲೈನ್ಸ್ಗೆ. ಓಕೆ, ಅದೊಂದು ತಲೆಯಾಗಿರಲಿ. ಹಂಗೆ ತಲೆಯಾಗಿ ಇಟ್ಕೊಂಡು ಈಗ ಹೇಳ್ರಿ, ಲೋಡ್ ಏನು ಚೇಂಜ್ ಮಾಡ್ತೀರಿ ಈಗ? ಇದರಲ್ಲಿ ಏನು ಚೇಂಜ್ ಮಾಡ್ತೀರಿ ಈಗ? ಡಯೋಡ್ ಕನೆಕ್ಟೆಡ್.
ಗ್ರಾಫ್ ರೈಟ್ ಸೈಡ್ ಶಿಫ್ಟ್ ಆಗೋಗೆ ಮಾಡಬೇಕು. ಶಬಾಷ್, ಕರೆಕ್ಟ್ ಅಲ್ಲ? ಸೊ ಅದನ್ನ ಹೆಂಗೆ ಮಾಡ್ತೀವಪ್ಪ? ಹಿಂಗೆ ಹಿಡ್ಕೊಂಡು ಜಗ್ಗಿ ಬಿಡ್ರಿ ಅಂದೇನು? ಹಾಂ, ಪಿ ಟಿ ಏನು ಮಾಡ್ಬೇಕಾ? ವಿಡ್ತ್ ಇನ್ಕ್ರೀಸ್ ಮಾಡಬೇಕು. ಓಕೆ, ಫಸ್ಟ್ ಬಂದ ಬರ್ತಾನೆ ಫಸ್ಟ್ ಏನಪ್ಪ, ಇದ್ರದ್ದು ವಿಡ್ತ್ ಹೆಚ್ಚಿಗೆ ಮಾಡಿದ್ರೆ ಏನಾಕೈತೆ ಅವಾಗ? ಈ ಪಾಯಿಂಟ್ ಇದ್ದಲ್ಲೇ ಇರ್ತೈತೆ ಅಥವಾ ಸರಿತೈತೆ ಇದು? ಇಲ್ಲಿ ಐತಲ್ಪ ಇದು. ವಿ ಡಿ ಡಿ ಮೈನಸ್ ವಿ ಟಿ ಹೋದಲ್ಲ ಇದು ಪಿ ಮಾಸ್ ಇದಪ್ಪ. ಇದೇನಿದು ಪಿ ಮಾಸ್ ವಿ ಡಿ ಡಿ. ವಿ ಡಿ ಡಿ ಅಯ್ಯಪ್ಪ, ಏನಾಗತ್ತಪ್ಪ ಇದು? ಈ ಪಾಯಿಂಟ್ ಏನಿದು? ವಿ ಡಿ ಮೈನಸ್ ವಿ ಟಿ ಪಿ. ಪಿ ಮಾಸ್ ಅಂತ ಇರೋದ್ರಿಂದ ನಾವು ವಿ ಟಿ ಪಿ ಅಂತ ಬರೀತೀವಿ, ಆಯ್ತಾ? ಹಾಂ, ಈ ಪಾಯಿಂಟ್ ಇದ್ದಂಗೆ ಇರ್ತದೆ ಇದು. ಇಫ್ ಐ ಇನ್ಕ್ರೀಸ್ ವಿಡ್ತ್ ಇದ್ರದ್ದು ಅಥವಾ ಚೇಂಜ್ ಆಗ್ತದ? ಹಲೋ, ಚೇಂಜ್ ಆಗೈತೆ. ಯಾರಿದು ಚೇಂಜ್ ಆಕೈತೆ ಅಂದ್ರೆ ಹೆಂಗಪ್ಪ? ಹೆಂಗೆ ಹೇಳಿದೆ? ವಿಡ್ತ್ ಹೆಂಗೆ ಚೇಂಜ್, ಇದು ಸಾರಿ, ಆ ಪಾಯಿಂಟ್ ಹೆಂಗೆ ಚೇಂಜ್ ಆಕೈತೆ? ಅಲ್ಲೋ, ದಿಸ್ ಪಾಯಿಂಟ್ ಈಸ್ ವಿ ಡಿ ಡಿ ಮೈನಸ್ ವಿ ಟಿ ಪಿ. ವಿಡ್ತ್ ಹೆಚ್ಚಿಗೆ ಮಾಡಿದ್ರೆ ಇದಾಗಿ ಚೇಂಜ್ ಆಕೈತೆ. ಆಗ್ತೈತಿ? ಇದೇನು ಚೇಂಜ್ ಆಗೋದಿಲ್ಲ, ಇದ್ದಲ್ಲೇ ಇರ್ತೈತಿ. ಬಟ್ ಏನಾಕತ್ತಪ್ಪ ಅಂತಂದ್ರೆ ಗ್ರಾಫ್ ಹಿಂಗೆ ಆಕೈತಿ. ಕರೆಕ್ಟ್ ಅಲ್ಲ? ಓಕೆ, ಇದ್ದಲ್ಲೇ ಇರ್ತೈತಿ. ಇದು ಹಿಂಗೆ ಸ್ಲೋಪ್ ಅಷ್ಟ ಮಲ್ಟಿಪ್ಲೈ ಆಕೈತೆ ಅಷ್ಟ ಬೀಟಾದಿಂದ. ಇದರ ಸ್ಲೋಪ್ ಹೆಚ್ಚಿಗೆ ಆಗ್ತೈತೆ ಅಷ್ಟೇ. ದ ರೇಟ್ ಎಟ್ ವಿಚ್ ಇಟ್ ಡಿಕ್ರೀಸ್ ರೇಟ್ ಗೋಯಿಂಗ್ ಟು ಇನ್ಕ್ರೀಸ್. ಕರೆಕ್ಟ್ ಅಲ್ಲ? ಹಾಂ, ಈಗ ಹಿಂಗೆ ಮಾಡಿದಪ್ಪ ಅಂತಂದ್ರೆ ಗ್ರಾಫ ಹೇಳ್ತದೆ ನೋಡಿ. ಈಗ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಭಾಳ ಸಿಕ್ವಿಲ್ಲ ಈಗ ನಿನಗೆ. ಸೊ ವಿ ಇನ್ ಡ್ಯಾಶ್ ಸ್ವಲ್ಪ ಜಾಸ್ತಿ ಸಿಕ್ತು, ಅಪ್ ಟು ಲೆಟಸ್ ಸೇ ಸಮ್ವೇರ್ ಹಿಯರ್. ಓಕೆ, ಎಲ್ಲೋ 4 ಹತ್ತಿರ ಬಂದಂಗೆ ಆಯ್ತು. ಓಕೆ, ದಟ್ಸ್ ಗುಡ್. ಚಲೋ ಆಗ್ತು. ಅಂದ್ರೆ ಏನೋ ಲೋಡ್ ಸ್ಟ್ರಾಂಗ್ ಇರಬೇಕು, ವೀಕ್ ಇರಬೇಕು? ಸೊ ಇದು ಆಂಪ್ಲಿಫೈಯರ್ ಏನಿರ್ಬೇಕಾತಂಗಾರೆ ಇದು ಏನಂತ ಬರಲಿ ಮೇಲೆ? ವೀಕ್ ಇರ್ಬೇಕಾ ಸ್ಟ್ರಾಂಗ್ ಇರ್ಬೇಕಿದು ಆಂಪ್ಲಿಫೈಯರ್? ಇದು ವೀಕ್, ವಿ-ಎ-ಕೆ, ಕರೆಕ್ಟಾ? ಇದೇನಿರ್ಬೇಕಾತ ಹಂಗಾರ? ಲೋಡ್ ಸ್ಟ್ರಾಂಗ್ ಇರಬೇಕಾಯ್ತು. ಹಾಂ, ಮತ್ತೇನು ಮಾಡೋರಪ್ಪ ಈಗ? ಬಿಡ್ಸ್ ಹೆಚ್ಚು ಮಾಡ್ತೀರಿ. ಮತ್ತೇನೇನು ಮಾಡೋರು? ಹಲೋ, ಹಾಂ, ಏನು ಮಾಡ್ತೀವಿ ಮತ್ತೆ? ಹೇಳ್ರು, ಮಾತಾಡ್ರಪ್ಪ. ಓಕೆ, ಟೈಮ್ ಬೇಕಾ? ಹಲೋ, ಏನು ಗೊತ್ತಾಗ್ತಲ್ಲ? ಅಲ್ಲ, ಮತ್ತೇನು ಮಾಡ್ತೀರಿಪ್ಪ ಕೇಳಾತಾನೆ? ಮತ್ತೆ ಸರ್ಕಿಟ್ಸ್ ಏನೇನು ಚೇಂಜ್ ಮಾಡ್ತೀರಿ ಅದ್ರ? ಓಕೆ, ಅದು ಫಿಕ್ಸ್ ಅಂತಾನೆ ಇಟ್ಕೊಳ್ಳೋಣ. ದಟ್ಸ್ ಒನ್ ಕಾನ್ಸ್ಟಂಟ್ ಅದು. ಓಕೆ, ದಟ್ಸ್ ಅನದರ್ ಚಾಯ್ಸ್. ಐ ಕ್ಯಾನ್ ರೈಟ್ ಅಷ್ಟೇ. ಬಟ್ ಸ್ಪೆಕ್ ನೋಡಿ ಬರಂಗಿಲ್ಲ. ಈ ಡಿ ಹೆಚ್ಚಿಗೆ ಮಾಡ್ಬೇಕನ್ನೋದು ಜಸ್ಟ್ ಗ್ರಾಫ್ ನೋಡಿ ಹೇಳ್ತಾ ಇದ್ರಿ ಅಷ್ಟೇ. ಓಕೆ, ಅದನ್ನ ಹಂಗೆ ಸುಮ್ಮನೆ ಬರ್ತಿದ್ದೇನಪ್ಪ. ಬಟ್ ಐ ಡೋಂಟ್ ನೋ ಹೌ ಮಚ್ ಇಟ್ ಸೂಟ್ಸ್ ಹಿಯರ್. ಮತ್ತೆ ಲೋಡದ್ದು ಏನು ಮಾಡ್ಬೇಕು ಮತ್ತೆ? ಓಕೆ, 2-3 ನಿಮಿಷ ಟೈಮ್ ತೊಗೋರಿ, ಮತ್ತೆ ಆನ್ಸರ್ ಹೇಳ್ರಿ, ಡಿಸ್ಕಸ್ ಮಾಡಿರಿ.
ಮಾತಾಡ್ರಿಪ್ಪ ಮಾತಾಡ್ರಿ. ಹಲೋ. ಓಕೆ, ಇವತ್ತಿಗೆ ಇಷ್ಟು ಸಾಕು ಆಯ್ತಾ? ಇಲ್ಲ ನೋಡ್ರಲ್ಲಿ ಫೈನಲ್ ಆಗಿ ಸಮರೈಸ್ ಮಾಡ್ತೇನಪ್ಪ ಏನಂತೇಳಿ. ದಿಟ್ಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇದನ್ನು ತಲೆಯಾಗಿ ಇರಲಿ, ಮರ್ಯಾಕೆ ಹೋಗ್ಬೇಡ್ರಿ. ಏನಂತಂದ್ರೆ ಆ್ಯಕ್ಚುಲಿ ಕಾಮನ್ ಸೋರ್ಸ್ ಆಂಪ್ಲಿಫೈಯರ್ಸ್ ಕೊಡ್ತಾ ಇದ್ರು. ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಯಾವಾಗಲೂ ಎಲ್ಲಿ ಆಗಬೇಕು? ಸ್ಯಾಚುರೇಷನ್ ರೀ. ಲೀನಿಯರ್ನೊಳಗಾದ್ರೆ ಏನಾಗ್ತತಿ? ಕಾನ್ಸ್ಟೆಂಟ್ ಇರೋದಿಲ್ಲ. ಆದ್ರೆ ಸ್ಯಾಚುರೇಷನ್ ಒಳಗೆ ಎಷ್ಟಾಗ್ತತಿ? ಓಕೆ, ಯಾಕಪ್ಪ ಅಂತಂದ್ರೆ this I can control because the current rate, the rate at which increases this main important ಅದ. ನಾನ್ ಲೀನಿಯರ್ ಕಾಣ್ಬೇಕಪ್ಪ ಅಂತಂದ್ರೆ ಪ್ಯಾರಾಬೋಲಾ ಗತಿ ಚೇಂಜ್ ಆಗೋದು ಕರೆಂಟ್. ಅದಕ್ಕೆ ಭಾಳ ಚಾಲೆಂಜಸ್ ಬಂದ್ವಿ. ಸೊ ಇಲ್ಲಿ ಪ್ಯಾರಾಬೋಲಾ ಗತಿ ಹೆಚ್ಚಿಗೆ ಆಗ್ತೈತಿ, ಬಟ್ ಡಿಪೆಂಡ್ಸ್ ಅಪಾನ್ ಓನ್ಲಿ ಆನ್ ವಿ ಇನ್ ಟರ್ಮ್, ಓನ್ಲಿ ಒಂದ್ರ ಮೇಲೆ. ಇದು ಪ್ಯಾರಾಬೋಲಾ ಗತಿ ಹೆಚ್ಚಿಗೆ ಆಕೈತಿ. ಇನ್ನೊಂದು ಯಾವುದೋ ಒಂದು ಲೋಡ್ ತೊಗೊಂಬರ್ತಾನೆ, ಅಲ್ಲಿ ಪ್ಯಾರಾಬೋಲಾ ಇದ್ದಂಥದ್ದು ಅದಕ್ಕೂ ಎರಡನ್ನೂ ಓವರ್ಲ್ಯಾಪ್ ಮಾಡಿದ್ರೆ, ಇಂಟರ್ಸೆಕ್ಟ್ ಮಾಡಿದ್ರೆ ಡೆಲ್ಟಾ ವಿ ಔಟ್ ನನಗೆ ಲೀನಿಯರ್ ಆಗಿ ಸಿಗ್ತದೆ. ಕರೆಕ್ಟಾ? ಓಕೆ, ದಟ್ ಇಸ್ ದ ಮೇನ್ ಥಿಂಗ್. ಲೀನಿಯರ್ ಒಳಗೆ ಇಲ್ಲಿ ಇಂಟರ್ಸೆಕ್ಷನ್ ಆಗ್ತದೆ ಕರೆ, ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ಬೋತ್ ಟರ್ಮ್ಸ್, ವಿ ಇನ್ ಆಸ್ ವೆಲ್ ಆಸ್ ವಿ ಔಟ್ ಕರೆಂಟ್. ಸೊ ಅಲ್ಲಿ ನಾನು ಎರಡು ತೊಗೊಂಡು ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ. ಡೆಲ್ಟಾ ವಿ ಔಟ್ ಕಾನ್ಸ್ಟೆಂಟಾಗಿ ಇಡ್ಲಿಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಎರಡಕ್ಕೂ ಬೇರೆ ಬೇರೆ ವಿಚಾರ ಮಾಡಬೇಕಿದೆ. ಬಟ್ ಐ ಡೋಂಟ್ ನೋ ಹೌ ಮಚ್ ಇಟ್ ಈಸ್ ಈಸಿ ವೇ ಆಕೈತೆ ಅನ್ನೋ ಗೊತ್ತಿಲ್ಲ ನನಗೆ. ಆಯಿತಾ? ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತ ತಿಳ್ಕೊರಿ, ಸ್ಯಾಚುರೇಷನ್ ಒಳಗೆ ಇರಲಿ ಅದು ಆಂಪ್ಲಿಫೈಯರ್. ಸೊ ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಯು ನೀಡ್ ಟು ಗೋ ಆ್ಯಂಡ್ ಡಿಸೈಡ್ ವಿ ಇನ್ ಡ್ಯಾಶ್ ಆ್ಯಂಡ್ ಗೇನ್. ಓಕೆ, ಎಷ್ಟು ಬೇಕು ಹೆಂಗೆ ಅದೆಲ್ಲ, ವಿ ಕಡೆ ಯಾವ್ದು ಇಡಬೇಕು, ಎಷ್ಟು ಇಡಬೇಕು, ಆಂಪ್ಲಿಫೈಯರ್ ಮತ್ತು ಲೋಡ್. ಓಕೆ, ಹಲೋ ಹಲೋ. ಹಾಂ, ಈಗ ಲೋಡ್ ಜಾಸ್ತಿ ಮಾಡಿದಾಗ ನಮ್ದು ಗೇನ್ ಇನ್ಕ್ರೀಸ್ ಆಗುತ್ತೆ. ಗೇನ್ ಇನ್ಕ್ರೀಸ್ ಆಗೋದಿಲ್ಲ. ಅಲ್ಲ, ಕೆಳಗೆ ಫಸ್ಟ್ ಬರೀ ಆಂಪ್ಲಿಫೈಯರ್ದು ರಿಡ್ಯೂಸ್ ಮಾಡಿದಾಗ ಎಲ್ಲ ಗ್ರಾಫ್ಸ್ ಕೆಳಗೆ ಬಂದು ನಮ್ದು ಡೆಲ್ಟಾ ವಿ ಔಟ್ ವೆರಿ ಸ್ಮಾಲ್ ಆಯ್ತು. ಕರೆಕ್ಟ್. ಮಾತ್ರ ಈಗ ಲೋಡ್ ಸ್ಟ್ರಾಂಗ್ ಮಾಡಿದಾಗ ಅಗೇನ್ ಇಂಟರ್ಸೆಕ್ಷನ್ ಪಾಯಿಂಟ್ ಹೌದು ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ಇಲ್ಲಿ. ಹಾಂ, ಕರೆಕ್ಟ್, ಅದೇ ಹೇಳಿದೆ. ದಟ್ಸ್ ಹೌ ಟ್ರೇಡ್ ಆಫ್ ಇದು. ಕರೆಕ್ಟ್ ನೀ ಹೇಳೋದು. ಇಲ್ಲಿ ಈಗ ನೋಡೋ ತೆಳಗಿನ ಫಸ್ಟ್ ಗ್ರಾಫ್ನಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ನೋಡಿದ್ರೆ ಡೆಲ್ಟಾ ವಿ ಔಟ್ ಭಾಳ ಅದ. ಕರೆಕ್ಟಾ? ಇದನ್ನ ಶಿಫ್ಟ್ ಮಾಡಿದ್ಬಿಟ್ಟಿಪ್ಪ ಅಂತಂದ್ರೆ ಅಗೇನ್ ಇಂಟರ್ಸೆಕ್ಷನ್ಸ್ ಭಾಳ ಆಗ್ತದೆ ಕರೆ, ಬಟ್ ಅಗೇನ್ ಡೆಲ್ಟಾ ವಿ ಔಟ್ ಗೇನ್ ಏನಾಗ್ತತಿ? ಕಡಿಮೆ ಆಗ್ತದೆ. ಓಕೆ, ಇಲ್ಲ ನಾ ಎರಡೂ ಹೆಚ್ಚಿಗೆ ಮಾಡ್ಬೇಕಂದ್ರೆ ಬಟ್ ಸಮ್ ಅದರ್ ಬೇರೆ ಕಾನ್ಫಿಗರೇಷನ್ಸ್ ಯೂಸ್ ಮಾಡಬೇಕು. ಓಕೆ, ಸೊ ದಟ್ಸ್ ಹೌ ವಿ ನೀಡ್ ಟು ಸ್ಟಾರ್ಟ್ ಥಿಂಕಿಂಗ್. ಓಕೆ, ಅದಕ್ಕೆ ನೀವು ಹೋಗಿ ಮತ್ತೆ ಟ್ರೈ ಮಾಡಿರಿ, ವಿಚಾರ ಮಾಡಿರಿ, ಮತ್ತೆ ಏನು ಮಾಡಕ್ಕೆ ಬರ್ತೈತಿ. ಓಕೆ, ಆದರೆ 1 ಲಕ್ಷ ಇಟ್ಟುವರಿ ಸ್ಯಾಚುರೇಷನ್ ಒಳಗೆ ಇಂಟರ್ಸೆಕ್ಟ್ ಆತಪ್ಪ ಅಂದ್ರೆ ಯು ಹ್ಯಾವ್ ದ ಕಂಟ್ರೋಲ್ ಆನ್ ಗೇನ್. ಓಕೆ, ಯು ಕ್ಯಾನ್ ಡಿಸೈನ್ ಆ್ಯಂಡ್ ಚೇಂಜ್ ಸಮ್ ಅದರ್ ಪ್ಯಾರಾಮೀಟರ್ಸ್ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ provided, because it's only depends upon only one variable, that is v in. ಅಲ್ಲಿ ನಿನಗೆ ಕಂಟ್ರೋಲ್ ಸಿಗ್ತದೆ. ಓಕೆ, ಅದೊಂದು ಲಕ್ಷದ ಇಟ್ಟುವರಿ, ಈ ಗ್ರಾಫ್ನ ತಲೆಗೆ ಇಟ್ಟುವರಿ, ಮತ್ತೇನರ ಚೇಂಜ್ ಮಾಡಕ್ಕೆ ಬರುತ್ತೆ ನೋಡ್ರಿ. ಆಯಿತು? ವಾಟ್ ಐ ನೀಡ್ ಟು ಡೂ ಇಫ್ ಐ ವಾಂಟ್ ಟು ಇನ್ಕ್ರೀಸ್ ಬೋತ್ ವಿ ಇನ್ ಡ್ಯಾಶ್ ಆಸ್ ವೆಲ್ ಆಸ್ ಅ ಗೇಮ್, ಏನು ಮಾಡಬೇಕು? ಓಕೆ ಓಕೆ ರಪ್ಪ, ಥ್ಯಾಂಕ್ಸ್. ಇದನ್ನು ಹೋಗಿ ಎಕ್ಸೆಲ್ನೇ ಮಾಡ್ರಿ, ಹಂಗೆ ಮಾಡಿಲ್ಲ ಅಂತೀರಿ. Thanks, sir. Thanks. That's all about today's class. Thank you.